ಆತ್ಮೀಯರೆಲ್ಲರಿಗೂ ತಲೆದಂಡ ನಾಟಕ 8 ಮತ್ತು 9ನೇ ದೃಶ್ಯಕ್ಕೆ ನಿಮ್ಮನ್ನೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಈ 8 ಮತ್ತು 9ನೇ ದೃಶ್ಯ ಎರಡೂ ಕೂಡ ಶರಣರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡುತ್ತೆ. 8ನೇ ದೃಶ್ಯ ಮಹಾಮನೆ, ಶರಣರೆಲ್ಲ ಒಂದು ಕಡೆ ಸೇರಿದ್ದಾರೆ. ಉದ್ರಿಕ್ತವಾಗಿರ್ತಕ್ಕಂಥ ವಾತಾವರಣ, ಎಲ್ಲರೂ ದೊಡ್ಡದಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಬಸವಣ್ಣ ಮತ್ತು ಶರಣರ ನಡುವೆ ನಡೀತಕ್ಕಂತಹ ಒಂದು ಸಂಭಾಷಣೆ. ಇದರಲ್ಲಿ ಬಸವಣ್ಣನ ಅಭಿಪ್ರಾಯಗಳಿಗೆ ಶರಣರು ಅವರು ಸ್ಪಂದಿಸೋದಿಲ್ಲ. ಭಿನ್ನಾಭಿಪ್ರಾಯ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಹೊಂದಾಣಿಕೆ ಕಾಣೋದೇ ಇಲ್ಲ. ಅದನ್ನು ಆ ರೀತಿ ನಾಟಕಕಾರರು ಈ ಎರಡು ದೃಶ್ಯಗಳಲ್ಲಿ ಅವರು ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಶರಣರ ಹುಂಬತನ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಬಸವಣ್ಣನ ನಿಜವಾದ ವ್ಯಕ್ತಿತ್ವವನ್ನು ಇಲ್ಲಿ ನಾಟಕಕಾರರು ನಮ್ಮ ಕಣ್ಮುಂದೆ ಅವರು ಕಟ್ಟಿಕೊಡ್ತಾರೆ. ಪ್ರಾರಂಭವಾಗೋದು ಏನಪ್ಪ ಅಂದರೆ, ಬಸವಣ್ಣ ಹೇಳ್ತಾನೆ, ಶೀಲಾ ಮತ್ತು ಕಲಾವತಿ ಲಗ್ನ ಆಗೋ ವೇಳಕ್ಕೆ ರಕ್ತಪಾತ ಆಗೋದು ಅಂತ ಇತ್ತು, ಆದರೆ ದುಗುಡ ಇತ್ತು, ಭಯ ಆಗ್ತಾಯಿತ್ತು, ಆದರೆ ಅದು ಆಗಲಿಲ್ಲ. ಇದರ ಕೀರ್ತಿ ಮಹಾರಾಜರಿಗೆ ಸಲ್ತದೆ ಅಂತ. ಆಗ ಶರಣರಲ್ಲಿ ಮಾತಿಗೆ ಗದ್ದಲ ಪ್ರಾರಂಭವಾಗ್ತದೆ, ಅದನ್ನು ಒಪ್ಪೋದಿಲ್ಲ. ಬಸವಣ್ಣ ಹೇಳ್ತಾನೆ, ಮಹಾರಾಜರು ಗುಪ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಟ್ಟರು, ರಕ್ತಪಾತ ಆಗಲಿಲ್ಲ. ಅವರು ಮನಸ್ಸು ಮಾಡಿದ್ರೆ ಲಗ್ನಕ್ಕೆ ಅಡ್ಡಿ ಮಾಡಬಹುದಾಗಿತ್ತು, ನಮ್ಮ ಎಲ್ಲರನ್ನೂ ಊರು ಬಿಟ್ಟು ಓಡಿಸಬಹುದಾಗಿತ್ತು ಅಂತ. ಆದರೆ ಶರಣ ಹೇಳ್ತಾನೆ, ನೀ ಒಳ್ಳೆ ಮಹಾರಾಜರನ್ನ ಎತ್ಕಡ್ತಿ ಬಸವಣ್ಣ, ಅವರು ಅಡ್ಡಿ ಮಾಡೋಕೆ ನಾವೇನು ಕಳುವು ಮಾಡೋಕೆ ಹೊಂಟಿದ್ವಾ? ಅಂದರೆ ನೋಡಿ ವಿರೋಧ ಹೇಗಿದೆ ಅಂತ. ನಾವೇನು ಕಳ್ತನ ಮಾಡಿದ್ವಾ? ಏನಿಲ್ವಲ್ಲ. 2 ಲಕ್ಷ ಶರಣರ ಹಾಗೆ ಕಟ್ಟಿಕೊಳ್ಳೋದು ಸಣ್ಣ ಮಾತಲ್ಲ ಅಂತ ಇನ್ನೊಬ್ಬ ಶರಣ ಹೇಳ್ತಾನೆ. ಅಡ್ಡಿ ಮಾಡಿದರೂ ನಾವು ಯಾರು ಕೇಳ್ತಿದ್ರು? ನಾವೆಲ್ಲ ಕೈ ಕಟ್ಟಿ ಕುಂತಿದ್ವೇನು? ಕೈಗೆ ಕೈ ಎತ್ತಿದ್ರೆ ನಾವು ತೋರಿಸೇ ಬಿಡ್ತಿದ್ವಿ. ನಮ್ಮ ಮೈಮ್ಯಾಲ ಬಿದ್ದು ಬಡದಾಟ ಮಾಡೋರಲ್ಲ, ಆದರೆ ಕೆಣಕಿದ್ರೆ ಬಿಡ್ತಾರಾ? ನೋಡಿ, ಇದು ಈ ಶರಣರ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ. ಅಂದರೆ ಅಲ್ಲಿ ಅಷ್ಟು ದೊಡ್ಡ ಗುಂಪು, ನಾವು ಯಾರ ಮಾತನ್ನು ಕೇಳ್ತಿರಲಿಲ್ಲ. ಆದರೆ ಬಸವಣ್ಣ ಹೇಳ್ತಾನೆ, ಅಂಥ ಪುಣ್ಯಕ್ಕೇನೂ ಆಗಲಿಲ್ಲ. ಆದರೆ ಒಂದು ಸುದ್ದಿ ನಿಮ್ಗೆ ತಿಳಿಸ್ಬೇಕು, ಮಹಾರಾಜರನ್ನು ಅರಮನೆಯಾಗ ಕಣ್ಣ ಸೆರೆ ಮಾಡಿಟ್ಟಾರಂತ, ಅದಕ್ಕೆ ನಾವು ನಿಮ್ಮನ್ನೆಲ್ಲ ಕರೆಸಿದ್ದೀನಿ, ನೀವೆಲ್ಲ ಬಂದು ಸಹಾಯ ಮಾಡಂದರೆ ಮಹಾರಾಜರನ್ನು ಬಿಡಿಸಬೇಕು ಅಂತ. ನಾವು ಶರಣರೆಲ್ಲ ಹೋಗಿ ಒಬ್ಬ ಅರಮನೆಯ ಅಂಗಳದಾಗ ಸೇರಬೇಕು. ಶರಣೆ ಒಬ್ಬಳು ಹೇಳ್ತಾಳೆ, ಮಹಾರಾಜರು ಬಂದು ನಮ್ಮನ್ನು ಮಾತನಾಡಿಸೋ ತನಕ ನಾವು ಅಲ್ಲೇ ಕುಂದಿರಬೇಕು, ಕದಲತಕ್ಕದ್ದಲ್ಲ ಅಂತ. ಅಂದರೆ ಹೇಗೆ ಮಹಾಮನೆಯಲ್ಲಿ ಅವರು ಹಿಂದೆ ಭಂಡಾರಕ್ಕೆ ಬಸವಣ್ಣನಿಗೆ ಕೆಟ್ಟ ಹೆಸರು ಬಂದಾಗ ಅವನು ದುಡ್ಡು ಖರ್ಚು ಮಾಡಿದ್ದಾನೆ ಅಂದಾಗ ಶರಣರೆಲ್ಲ ಹೋಗಿ ಕೂತ್ಕೊಂಡು ಅವನು ಬಸವಣ್ಣ ಬರೋ ತನಕ ಹೇಗೆ ಪೊಟ್ಟಿಡಿದು ಕೂತಿದ್ರು, ಆ ರೀತಿ ಮಹಾರಾಜರನ್ನು ಬಿಡಿಸೋ ತನಕ ಹೋಗಬೇಕು ಅಂತ. ಆದರೆ ಅವರ ಅಭಿಪ್ರಾಯ ಬದಲಾವಣೆ ಆಗ್ತದೆ. ನಾವೆಲ್ಲ ಕೂಡಿ ಹೋಗಬೇಕು ಅಂತ ಬಸವಣ್ಣ ಹೇಳಿದ್ರೆ ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಅದೆಲ್ಲ ಯಾಕ, ಅಪ್ಪ ಮಗನ ಜಗಳ ರಾಜಕಾರಣದಾಗ ಆಗೋದು ಅಂತ. ಆದರೆ ಬಸವಣ್ಣ ಮಹಾರಾಜರ ಪರವಾಗಿ ಮಾತಾಡ್ತಾನೆ, ನಾವು ಸಂಕಟದಲ್ಲಿದ್ದಾಗ ಅವರು ಅವರಿಗೆ ಸಹಾಯ ಮಾಡಿದ್ದಾರೆ, ರಾಜರು ಸಂಕಟದಲ್ಲಿದ್ದಾಗ ನಾವು ಹೋಗಿ ಅವರು ಸಹಾಯ ಮಾಡಬೇಕು, ಇಲ್ಲಾಂದರೆ ವಿಶ್ವಾಸಘಾತ ಆಗ್ತದೆ ಅಂತ. ಆದರೆ ಶರಣ 4 ಇನ್ನೊಬ್ಬನು ಹೇಳ್ತಾನೆ, ಈ ರೀತಿ ವಿಶ್ವಾಸಘಾತ ಮಾಡ್ತಕ್ಕಂಥದ್ದು ಮಹಾರಾಜರಿಗೇನು ದೊಡ್ಡದಲ್ಲ. ಏಕೆಂದರೆ ಚಾಲುಕ್ಯರನ್ನು ಎತ್ತಿ ಒಗೆದು ಪಟ್ಟ ಕಸ್ಕೊಂಡಾರ, ಅಂದರೆ ಅವನ ಪಟ್ಟ ಸಿಕ್ಕಿರೋದೇ ಬೇರೆ ರೀತಿಯಲ್ಲಿ ಮೋಸ ಮಾಡೇ ಗೆದ್ದಿಯಾನೆ ಅಂತ. ಆದರೆ ಈ ರೀತಿ ಬಿಜ್ಜಳ ಮತ್ತು ಬಸವಣ್ಣನ ಬಗ್ಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಶರಣರು ಒಪ್ತಾ ಇಲ್ಲ. ಅವರು ಅದಕ್ಕೆ ಹೇಳ್ತಾರೆ, ನಾನು ಮಹಾರಾಜರನ್ನು ವಚನಗಳಲ್ಲಿ ಹಂಗಿಸಿದ್ದೀನಿ, ಬೈದಿದ್ದೀನಿ, ಅವ್ರಿಗೂ ನನ್ನನ್ನು ಬೈತಕ್ಕಂಥ ಅಧಿಕಾರ ಇದೆ. ಆದರೆ ಈಗ ನಾವು ಅವರ ರಕ್ಷಣೆಗೆ ಹೋಗಬೇಕು, ಅವರು ನಮ್ಮನ್ನು ಬಿಟ್ಟರೆ ಅವ್ರಿಗೆ ಇನ್ಯಾರೂ ಇಲ್ಲ ಅಂದಾಗ ಮಧುವರ್ಷ ಹೇಳ್ತಾನೆ, ಕಲಾವತಿ ಶೀಲಾ ಲಗ್ನ ನೋಡಿ ಜಗತ್ತೇ ಅದು ದಿಗಿಲಾಗಿದೆ. ಹೌದಪ್ಪ, ಶರಣರಂತರ ಶರಣರು ಅಂತ ಬೆರಳು ಕಚ್ಚೋ ಹಂಗಾಗ್ಯದ. ಅದರ ಶ್ರೇಯಸ್ಸನ್ನೆಲ್ಲ ಮಹಾರಾಜರ ಪಾದಕ್ಕೆ ಅರ್ಪಿಸೋಣ ಅಂತ ಏನು ನೋಡಿ, ಇವರು ಸಿದ್ಧರಿಲ್ಲ ಮಹಾರಾಜರಿಗೆ. ಈ ಅಂತರ್ಜಾತಿ ವಿವಾಹ ನಡೆಯೋದಕ್ಕೆ ಮಹಾರಾಜರು ಸಪೋರ್ಟ್ ಮಾಡಿದ್ರು ಅನ್ನೋದನ್ನು ಒಪ್ಪೋದಿಲ್ಲ.
ಅದಕ್ಕೆ ಇನ್ನೊಬ್ಬನು ಹೇಳ್ತಾನೆ, ಒಬ್ಬ ಶರಣ ಹೇಳ್ತಾನೆ, ಸಮಾಜ ನಮ್ದೈತಿ, ಈ ಕಾರ್ಯಾಂಗ ನ್ಯಾಯಾಂಗ ನಾವು ಕಟ್ಟೀವಿ, ಇದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಅದಕ್ಕೊಂಡ್ರೆ ಸಾಕು. ಬಸವಣ್ಣ, ನೀ ಬಿಜ್ಜಳರಾಯನ ಗೆಳೆಯ, ನಿನಗೇನು ಸರಿ ಅನ್ನಿಸ್ತೈತೆ ನೀ ಮಾಡು, ಅದಕ್ಕೆ ನಾವು ಅಡ್ಡಿ ಬರೋಕ್ಕಿಲ್ಲ. ಆದ್ರೆ ನಿನ್ನ ಸಂಗಾಟ ಇಡೀ ಶರಣಗೋಷ್ಠಿ ಬಿಜ್ಜಳನ ಗದ್ದಿಗೆ ಕೆಳಗೆ ಕುಂತು ಓಲೈಸಬೇಕಾಗಿಲ್ಲ. ಅವನು ಹೇಳ್ದ, ನಾವು ಮತ್ತೆ ಮಹಾರಾಜರ ಸಿಂಹಾಸನಕ್ಕೆ ನಾವು ತಲೆ ಬಗ್ಗಿಸ್ಬೇಕಾಗಿಲ್ಲ ಅಂತ ಜಗತ್ತಿಗೆ ತೋರಿಸ್ಕೊಡೋಕೆ ಮಾಡಿಟ್ಟುಗಳಿಗೆ ಅಂದರೆ ರಾಜತ್ವವನ್ನು ವಿರೋಧ ಮಾಡ್ತೀವಿ ಅನ್ನೋದನ್ನು ಒಬ್ಬ ಶರಣ ಹೇಳ್ತಾನೆ. ಆದರೆ ಬಸವಣ್ಣ, ನನ್ನ ಮಾತು ಕೇಳು, ನಮಗೆ ಈಗಿತ್ತ ಏನಾಗೈತೋ ಗೊತ್ತಿಲ್ಲ, ಆಗೈತೆ ಅನ್ನೋದಂತೂ ಖರೆ. ಕೆಲವರು ಅಂಜಿ ಕುಂತೀವಿ ಅಂದರೆ ಭಯಪಟ್ಟು ಕೂತಿದ್ದೀವಿ, ಕೆಲವರು ಮೈಗಳರಾಗಿದ್ದೀವಿ ಅಂದರೆ ಸೋಮಾರಿಗಳಾಗಿದ್ದೀವಿ. ಆದರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂದರೆ ಎಲ್ಲ ಶರಣರು ಬರತಕ್ಕದ್ದು, ಅರಮನೆಗೆ ಮುತ್ತಿಗೆ ಆಗತಕ್ಕದ್ದು ಅಂತ ನೀನು ಅಪ್ಪಣೆ ಮಾಡು, ಕಟ್ಟಪ್ಪಣೆ ಮಾಡು, ಬರ್ತಾರ. ಆದರೆ ಬಸವಣ್ಣ ಒಪ್ಪೋದಿಲ್ಲ. ಇದೇ ನಾನು ಹೇಳಿದ್ದು, ಬಸವಣ್ಣವರ ವ್ಯಕ್ತಿತ್ವ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಗೋಚರ ಆಗ್ತದೆ ಅಂತ. ಮಾಚಯ್ಯ, ಇದು ಅನುಭವ ಮಂಟಪ, ಕುರಿ ಮಂದೆ ಅಲ್ಲ. ನಾ ಮಾಡ್ರಿ ಅಂತ ನಿಮ್ಗೆ ಹೇಳಲಿಕ್ಕೆ ಒಲ್ಲೆ, ಹೇಳಿದ್ರೆ ಶರಣರನ್ನು ಅವಮಾನ ಮಾಡಿದಂಗೆ. ಅಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯಗಳಿಗೆ ನಾವು ಗೌರವ ಕೊಡ್ತೀನಿ ಅಂತ ಬಸವಣ್ಣ ಹೇಳ್ತಾನೆ. ಹಾಗಾಗಿ ಇಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡು, ಮಾಚಯ್ಯ ಹೇಳ್ತಾನೆ. ಒಂದೇನಪ್ಪ ಅಂದರೆ ಶಿವ ಪ್ರತ್ಯಕ್ಷ ಆಗ್ಬಿಟ್ಟ ಅಂಥೇಳಿ ಇನ್ನೊಂದು ಪವಾಡ ಮಾಡು. ಏಕೆಂದರೆ ಇವರಿಗೆ ದೃಷ್ಟಿಯಲ್ಲಿ ಪವಾಡ ಅನ್ನೋದೇ ಬಹಳ ಮುಖ್ಯವಾಗಿ. ಅರಮನೆಯ ಆ ಹಣವನ್ನು ಲೆಕ್ಕಾಚಾರ ಆಗಿದಾಗ ಶಿವ ಪ್ರತ್ಯಕ್ಷನಾಗಿ, ಅಂದರೆ ಅವನ ಅನುಗ್ರಹದಿಂದ ಚೀಲ ತುಂಬ್ತು ಬಂತು ಅಂತ ಹೇಳೋದು. ಎರಡನೇದನಪ್ಪ ಅಂದರೆ ಈ ಶೀಲಾ ಮತ್ತು ಅವರ ಮದುವೆ ಕೂಡ, ಕಲಾವತಿ ಶೀಲರ ಮದುವೆ ಕೂಡ ಒಂದು ಪವಾಡ ಅಂತ. ಇನ್ನೊಂದು ಪವಾಡ ಮಾಡು, ಶಿವ ಪ್ರತ್ಯಕ್ಷ ಆಗಿ ಹೇಳ್ದ ಬನ್ನಿ ಅಂತ. ಆಗ ಬಸವಣ್ಣ ಹೇಳ್ತಕ್ಕಂಥ ಮಾತು ಭಾಳ ಚೆನ್ನಾಗಿದೆ. ನಾವು ನಮ್ಮ ಅಂತರಂಗಕ್ಕೆ ಕಿವಿಗೊಡಬೇಕು, ಪ್ರತಿಯೊಬ್ಬ ತನಗೆ ಸರಿ ಅನಿಸಿದ್ದನ್ನು ಮಾಡಬೇಕು. ನಾ ಹೇಳಿದಿಷ್ಟ ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ ಆಗದಿದ್ದರೆ ಏನು ಪ್ರಯೋಜನ? ಭಕ್ತಿ ಕೃತಿಯಾಗದಿದ್ದರೆ ಏನು ಪ್ರಯೋಜನ? ರಾಜಕೀಯ ಸಮಾಜದ ಉಸಿರು ನೋಡಿ, ಬಹಳ ಮುಖ್ಯವಾದ ಮಾತು, ರಾಜಕೀಯ ಸಮಾಜದ ಉಸಿರು. ಇವತ್ತಿಗೂ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಅಂಶ. ನಾವು ರಾಜಕೀಯವನ್ನು ಸಪ್ರೇಟ್ ಮಾಡಿ ಸಮಾಜದಲ್ಲಿ ಬದುಕೋಕ್ಕಾಗೋದಿಲ್ಲ. ಭಕ್ತಿ ಪಲಾಯನದ ಮಾರ್ಗವಾದರೆ ಏನು ಪ್ರಯೋಜನ? ಭಕ್ತಿ ಅನ್ನೋದನ್ನು ನಾವು ನಮ್ಮನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಮಾಡ್ಕೊಂಬಿಟ್ರೆ ಸರಿ ಹೋಗೋದಿಲ್ಲ. ನಾವು ಇದನ್ನು ಗೌರವಿಸಬೇಕು, ರಾಜಕೀಯನೂ ನಮಗೆ ಬೇಕು ಅಂತ ಬಸವಣ್ಣ ಹೇಳ್ತಾನೆ. ಆದರೆ ಅದಕ್ಕೆ ಒಬ್ಬ ಶರಣ ಕೇಳ್ತಾನೆ, ನಮ್ಮನ್ನು ಪಲಾಯನವಾದಿಗಳು ಅಂತಿದ್ದೀರಾ ಅಂದರೆ, ಹೌದು, ಮಹಾರಾಜರು ನಮ್ಮ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ದು ಕೂಡ ಅವ್ರ ನೆರವಿಗೆ ಹೋಗದಿದ್ದರೆ ಅದು ಪಲಾಯನವೇ ದ್ರೋಹ ಅಂತಾನೆ. ಆದರೆ ಸರಿರಾತ್ರಿ ಆವಾಗ ಅವ್ರಿಗೆ ಒಪ್ಪಿಗೆ ಬರೋದಿಲ್ಲ, ತೀವ್ರವಾಗಿರ್ತಕ್ಕಂಥ ಚರ್ಚೆ ನಡೀತದೆ. ಆದರೆ ಒಬ್ಬರು ಮಾತು ಬೆಳೀತದೆ. ಆಗ ಕಕ್ಕಯ್ಯ ಆ ಒಂದು ಗಲಾಟೆ ನಿಲ್ಲಿಸ್ತಾನೆ. ಇನ್ನೂ ಮಾತು ಬೆಳೆಸಿ ಏನು ಬರೋದೈತೆ, ನೀ ಏನು ಮಾಡವ ಹೇಳಿಬಿಡು, ಆಮ್ಯಾಗ ನಾವು ಏನು ಮಾಡೋದು ಅಂತ ಮಾಡ್ಕೋತೀವಿ. ನಾನು ನಾಳೆಗೆ ಮುಂಜಾನೆ ಶಿವಾರ್ಚನೆ ಮುಗಿಸಿ ಅರಮನೆಗೆ ಹೋಗ್ತೀನಿ ಅಂತ ಬಸವಣ್ಣ ಹೇಳ್ತಾರೆ. ಆಗಲಿ ನಡೀರೋ, ಇನ್ನು ಶರಣು ಬಸವಣ್ಣ ಅಂತ ಹೊರಟೋಗ್ತಾರೆ. ಆಗ ಅಂದರೆ ಅವ್ರು ಯಾರೂ ಕೂಡ ಇವನ ಜೊತೆಗೆ ಬರ್ತೀವಿ ಅಂಥೇಳಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋದಿಲ್ಲ. ಅದಕ್ಕೆ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾನೆ, ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಅಯ್ಯ ಎಂದು ಒರೆಯುತ್ತಲಿದ್ದೇನೆ, ಓ ಅನ್ನಲಾಗದೆ ಅಯ್ಯ, ಆಗಳೂ ನಿಮ್ಮವ ಕರೆಯುತ್ತಲಿದ್ದೇನೆ, ಮೌನವೇ ಕೂಡಲ ಸಂಗಮ ದೇವ. ಅಂದರೆ ಬಸವಣ್ಣ ಇಲ್ಲಿ ನಿಜವಾಗಲೂ ಒಬ್ಬಂಟಿತನ ಆಗ್ಬಿಟ್ಟಿದ್ದಾನೆ. ಅವನನ್ನು ಸಂತೈಸ್ತಕ್ಕಂಥವ್ರು ಶರಣರಲ್ಲಿ ಯಾರೂ ಕೂಡ ಅವನ ಬೆಂಬಲಕ್ಕೆ ಬರಲಿಲ್ಲ ಅನ್ನೋದು ಗೊತ್ತಾಗ್ತದೆ. ಆಗ ಒಂದು ಮನೆಯಲ್ಲಿ ಮಗು ಒಳಗೆ ಶುರು ಮಾಡುತ್ತದೆ. ಆಗ ಬಸವಣ್ಣ ಒಳಗೆ ಹೋಗಿ ಮಗುವನ್ನು ಎತ್ತುಕೊಂಡು ಬರ್ತಾನೆ, ಅದರೊಡನೆ ಕೂಡುತ್ತಾನೆ. ಗಂಗಾಂಬಿಕೆ ಬರ್ತಾಳೆ, ಸನಿಹದಲ್ಲೇ ಅವಳು ಕೂತು ಬತ್ತಿ ಮಾಡ್ತಾ ಇರ್ತಾಳೆ. ಹೆಂಗೆ ಸೊಂಪಾಗಿ ಮಲಿಕೊಂಡಾನ ನಮ್ಮ ಸಂಗಯ್ಯ, ನಮ್ಮ ಕರುಳಿನ ಕುಡಿ, ಶಿವನ ಕೊಡುಗೆ. ಆದರೆ ಅವನ ಎಂಜಲು ಒರೆಸಲಿಕ್ಕೂ ಸೌಡು ಇಲ್ದಂಗಾಗ್ಯದ ಈ ಕೈಗೆ. ಸೌಡು ಅಂದರೆ ವಿರಾಮ ಇಲ್ದಂಗಾಗಿದೆ. ಅಂದರೆ ಅವನಷ್ಟು ಆ ಶರಣರಿಗಾಗಿ ತನ್ನನ್ನು ತಾನು ಅವನ ವೈಯಕ್ತಿಕವಾದ ಸಂಸಾರದ ಸುಖವನ್ನೂ ಬಿಟ್ಟು ಬಸವಣ್ಣ ಪಾಪ ಅವನು ಶರಣರ ಸಲುವಾಗಿದ್ದ. ಆದರೆ ಇಲ್ಲಿ ಆ ಒಂದು ರೀತಿಯ ಪ್ರತಿಸ್ಪಂದನ ಸಿಗಲಿಲ್ಲ. ಗಂಗಾಂಬಿಕೆ ಹೇಳ್ತಕ್ಕಂಥ ಮಾತು ತುಂಬ ಚೆನ್ನಾಗಿದೆ.
ಊರ ಮಧ್ಯೆ ಮನೆ ಕಟ್ಟಿ ವಾಸ ಮಾಡೋ ಸಡಗರದಾಗ ನಾವು ಇಲ್ಲಿ ಬಂದದ್ದು ಬರೇ ಸಂತಿ ಮಾಡೋದಕ್ಕ ಅಂಬೋದ ಮರೆತು ಹೋದಂಗೆ ಆಗ್ಯದಲ್ಲ ಅಂತಾರೆ. ಅಂದರೆ ಸಂತೆ ಬೆಳಿಗ್ಗೆ ಕೊಡುತ್ತೆ, ಸಂಜೆಗೆ ಎಲ್ಲ ಖಾಲಿ ಆಗಿಬಿಡ್ತದೆ. ಆ ರೀತಿ ಆಯಿತು. ಜೊತೆಯಲ್ಲಿ ಸದಾ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಅದಕ್ಕೆ ಬಸವಣ್ಣ ಹೇಳ್ತಾನೆ, ನಾನು ಜಂಗಮನಾಗಿ ಹೋಗಬೇಕು, ನಾನು ಮತ್ತೆ ಒಬ್ಬಂಟಿಯಾಗಿರೋಣ ಅಂತ ಅನ್ನಿಸ್ತಾ ಇದೆ ಅಂತ. ಆದರೆ ಈ ಒಬ್ಬಂಟಿತನ ಆಗ್ಬೋದು. ಏನು ಮಾಡಬೇಕು ಅಂದಾಗ ಗಂಗಾಂಬಿಕೆ ಕೇಳ್ತಾಳೆ, ನಾಳೆ ಏನು ಮಾಡ್ತೀರಾ? ಹೌದು, ಮುಂಜಾನೆ ಶರಣರು ನನ್ನ ಜೊತೆ ಬರಲಿ ಬಿಡಲಿ ಗಂಗಿ, ಈ ಮಹಾ ಮನೆಯೊಳಗೆ ಇದಾ ನನ್ನ ಕಡೆ ರಾತ್ರಿ. ಅಂದರೆ ಬಸವಣ್ಣ ಅರಮನೆ ಬಿಟ್ಟಿದ್ದಾಯಿತು, ಈಗ ಮಹಾಮನೆಯನ್ನೂ ಬಿಡ್ತಕ್ಕಂಥ ಸಮಯ ಬಂದಿದೆ ಅಂತದೆ. ಗಂಗಾಂಬಿಕೆಗೆ ಕಣ್ಣೀರು ಬರ್ತದೆ. ಅವಳಿಗೂ ಕೂಡ ಈ ಶರಣರ ಈ ರೀತಿಯ ಅವರ ಆ ಒಂದು ರೋಷ ಇವಳಿಗೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಪಾಪ. ಅದಕ್ಕೆ ಹೌದಾ, ಅದಾ ಸರಿ ಇದ್ದೀತು ಅಂತಾರೆ. ಇನ್ನು ಮನೇನ ಬಿಟ್ಟ ಮೇಲೆ ಅರಮನೆಯಾದರೂ ಏನು ಹಂಗೂ, ನಾಳಿನ ಕೆಲಸ ಆಗೋ ತನಕ ಈ ಋಣ ಅರಮನೆ ಹತ್ತಲಾಗ ಬಯಲಾದಲ್ಲ, ಒಮ್ಮಿಂದ ಮೇಲೆ ಆ ಬಯಲು ಕರೀಲಕ್ಕೆ ಹತ್ತೆದ ಅಂತ ಹೇಳ್ತಾ ಇನ್ನೊಂದು ವಚನವನ್ನು ಹೇಳ್ತಾನೆ, ಬಯಲ ರೂಪ ಮಾಡಬಲ್ಲಾತನೇ ಶರಣ. ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲು ಮಾಡಬಲ್ಲಾತನೇ ಲಿಂಗಾನುಭವಿ. ಈ ಉಭಯವೂ ಒಂದಾದರೆ ನಿಮ್ಮಲ್ಲಿ ತೆರಹುಂಟೆ ಕೂಡಲ ಸಂಗಮ ದೇವ. ಇದು ಈ ವಚನದಲ್ಲಿ ಏನಪ್ಪ ಅಂದರೆ, ಯಾವುದನ್ನು ಹೇಗೆ ನಾವು ತೆಗೆದುಕೊಳ್ತೀವಿ, ಯಾವುದರಿಂದ ನಮಗಾಗ್ತದೆ. ರೂಪ ಮತ್ತು ಬಯಲಲ್ಲಿ ಏನೂ ಕಾಣಿಸೋದಿಲ್ಲ, ಅದಕ್ಕೊಂದು ರೂಪ ಕೊಡ್ತೀವಿ. ಆ ರೂಪವನ್ನೇ ಬಯಲು ಮಾಡಬಲ್ಲಂಥವನೇ ಲಿಂಗದ ಅನುಭಾವಿ ಆಗ್ತಾನೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ದೃಶ್ಯದಲ್ಲಿ ಬಹಳ ಮುಖ್ಯವಾಗಿ ಬಸವಣ್ಣ ಅರಮನೆ ಮತ್ತು ಮಹಾಮನೆಯ ಹಂಗನ್ನು ತೊರೆದು ಅವನು ಜಂಗಮನಾಗೋದಕ್ಕೆ ಹೊರಟಿದ್ದಾನೆ ಅನ್ನೋ ಅಂಶ ಗೊತ್ತಾಗ್ತದೆ. ಇನ್ನು ದೃಶ್ಯ 9ಕ್ಕೆ ಬಂದರೆ, ದೃಶ್ಯ 9ರಲ್ಲಿ ಬಹಳ ಮುಖ್ಯವಾಗಿ ಕಂಡುಬರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ರಾತ್ರಿ ಆಗಿದೆ. ಜಗದೇವ, ಮಲ್ಲಿಬೊಮ್ಮ, ಗುಂಡಣ್ಣ, ಕಾಳಯ್ಯ ಇತರರು ಎಲ್ಲರೂ ಕೂಡ ಅವರು ಸುತ್ತಮುತ್ತ ಕತ್ತಿ, ಗುರಾಣಿ, ಭರ್ಜಿ ಇತ್ಯಾದಿ ಇಟ್ಟುಕೊಂಡು ಕೂತಿದ್ದಾರೆ. ಅವನು ಜಗದೇವ ಸಾಂಬಶಿವ ಶಾಸ್ತ್ರಿಗಳ ಮಗನಾಗಿರ್ತಕ್ಕಂಥವನು ಯುವಕ ಉದ್ರಿಕ್ತನಾಗಿದ್ದಾನೆ. ಅವನು ಶರಣರ ಈ ಒಂದು ಗೋಷ್ಠಿಯಲ್ಲಿ ಅವನು ನಾಯಕತ್ವವನ್ನು ತೆಗೆದುಕೊಳ್ಳೋಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಮಲ್ಲಿಬೊಮ್ಮ ಇದ್ದಾನೆ. ಆದರೆ ಅವರಿಬ್ಬರ ಮಧ್ಯೆ ಏನಪ್ಪ ಅಂದರೆ, ಒಂದೆಲ್ಲರೂ ಸೇರಿಕೊಂಡು ಒಂದು ಕತ್ತಿಯನ್ನು ಅವರು ತೆಗೆದುಕೊಂಡು ಗಾಯ ಮಾಡಿಕೊಳ್ತಾನೆ, ಉಳಿದವರು ಮಾಡ್ಕೊಳ್ತಾರೆ. ಎಲ್ಲರೂ ಗಾಯಕ್ಕೆ ಗಾಯ ಹಚ್ಚಿ ರಕ್ತವನ್ನು ಬೆರೆಸ್ಕೊತಾರೆ. ಅಂದರೆ ಏನಪ್ಪ ಅಂದರೆ, ಈಗ ನಾವೆಲ್ಲ ಅಣ್ಣ ತಮ್ಮಂದಿರು, ಇನ್ನು ನಮ್ಮೆಲ್ಲ ರಕ್ತ ಕೋಡಿ ಹರಿತದ, ಓಂ ನಮಃ ಶಿವಾಯ. ಇದು ಅಂದಿನ ಕಾಲದಲ್ಲಿ ಶರಣರು ತೋರಿಸ್ತಕ್ಕಂತಹ ಇನ್ನೊಂದು ಬಗೆಯ ಚಿಂತನೆ ಆಗಿತ್ತು. ಯುವಕರು ಯಾವ ರೀತಿ ಉದ್ರಿಕ್ತಕ್ಕೆ ಒಳಗಾಗಿದ್ದರು, ಯಾವ ರೀತಿ ಅವರ ಆವೇಶ ಇತ್ತು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದು. ಅಲ್ಲಿಗೆ ಅವನು ಜಗದೇವ ಹೇಳ್ತಾನೆ, ಅರಮನೆಯಲ್ಲಿ ಮಹಾಮನೆಯೊಳಗೆ ಸೇರಿದ್ದಾರೆ, ಭಾಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆ ಆಗ್ತಿದಂತೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಯಾರು ಶಿವದ್ರೋಹಿಗಳಿದ್ದಾರೋ ಅವ್ರನ್ನೆಲ್ಲರನ್ನೂ ನಿರ್ಮೂಲನ ಮಾಡಬೇಕು, ಅವರನ್ನೆಲ್ಲ ಸಂಪೂರ್ಣ ನಾಶ ಮಾಡಬೇಕು, ಅದೇ ನಮ್ಮ ಹೊಣೆ ಅಂತ ಮಾತಾಡಬೇಕಾದ್ರೆ ಆಗ ಮಲ್ಲಿಬೊಮ್ಮ ಹೇಳ್ತಾನೆ, ಅರಮನೆ ಕಾವಲುಗಾರ ಮಾಚ್ಯ 5 ಗದ್ಯಾಣ ಕೊಟ್ರ ನೆಲಮಾರ್ಗ ತೋರಿಸ್ತೀನಿ ಅಂತ ಹೇಳಿದ್ದಾನೆ ಅಂತ. ನೆಲಮಾಲ್ಗೆ ನಮ್ಗೆ ಗೊತ್ತಿದೆ ಅಂತ ಜಗದೇವ ಹೇಳ್ತಾನೆ. ಆಗ ಆ ಕಾಳಯ್ಯ ಒಂದು ಮಾತು ಹೇಳ್ತಕ್ಕಂಥ ನೋಡಿ, ನಾವು ಭಾಳ ಮುಖ್ಯವಾದ ಮಾತು, ಈಗಲ್ಲ ನಾವೆಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹಾಕ್ಯಾಡ್ತಿರ್ತೀರ, ನಿನಗೆ ಗೊತ್ತಿದ್ದು ಗಪ್ ಅಂತ ಕೂತಿದ್ಯಲ್ಲ, ಇದಕ್ಕೆ ನಿನಗೆ ಹಾರವ ಅಂತಾರಲ್ಲಿ ಶಾಣ್ಯ ಅಂತ ತೋರಿಸ್ಕೊಳ್ಳೋದ್ರಾಗ ಆತು ನಿಮ್ಮದೆಲ್ಲ ಅಂತ. ಅಂದರೆ ಏನಪ್ಪ ಅಂದರೆ, ಜಗದೇವನಿಗೆ ಗೊತ್ತಿತ್ತು ನಾವು ತಂದೆ ಜೊತೆಗೆ ಹೋಗ್ತಿದ್ದೆ, ಇದುವರ ತನಕ ಬಾಯಿ ಬಿಡಲಿಲ್ವಲ್ಲ, ಇವರು ಒಂದೇ ಮಾತು ನಾವೆಲ್ಲರೂ ಶಿವನ ಭಕ್ತರು ಅಂತ ಹೇಳ್ತಿದ್ರು ಕೂಡ ಅವರಲ್ಲಿ ಇನ್ನು ಜಾತಿಯ ಪ್ರಜ್ಞೆ ಅನ್ನೋದು ಇದೆ ಅನ್ನೋದು ಆ ಕಾಳಯ್ಯನ ಮಾತಲ್ಲಿ ಗೊತ್ತಾಗ್ತದೆ. ಹೊರಗಡೆ ಬಹಿರಂಗವಾಗಿ ಅವರೆಲ್ಲರೂ ನಾವು ಶರಣರು ಅಂತಿದ್ರು ಕೂಡ ಒಮ್ಮತದ ವಿಚಾರ ಇಲ್ಲ. ಆ ಕಡೆ ತಾತ್ವಿಕ ಚಿಂತನೆಯಲ್ಲೂ ಒಮ್ಮತ ಇಲ್ಲ, ಈ ರೀತಿಯ ಹೋರಾಟದಲ್ಲೂ ಕೂಡ ಒಮ್ಮತ ಇಲ್ಲ ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಮತ್ತೆ ಜಗದೇವ ಹೇಳ್ತಾನೆ, ಕಾಳ್ಯ ನೀ ಜಾತಿ ಮೇಲೆ ಬರಬೇಡ ಹೇಳಿಡ್ತೀನಿ ಅಂತ. ಆವಾಗ ಮಲ್ಲಿಬೊಮ್ಮ ಅವರಿಬ್ಬರ ಜಗಳವನ್ನು ಬಿಡಿಸ್ತಾನೆ. ಅಷ್ಟೊತ್ತಿಗೆ ಒಬ್ಬ ಕಾವಲುಗಾರ ಬಂದು ಜಗದೇವನಿಗೆ ಒಂದು ಮಾತು ಹೇಳ್ತಾನೆ, ನಿನ್ನ ಹೆಂಡತಿ ಬಂದಿದ್ದಾಳೆ, ಅವಳು ಬಹಳ ದುಃಖಿತವಾಗಿದ್ದಾಳಪ್ಪ, ಅವಳ ಮುಖವನ್ನು ನೋಡೋದಕ್ಕೆ ನನಗೆ ಆಗ್ತಾಯಿಲ್ಲ, ನಿನ್ನೆನೂ ಬಂದಿದ್ಲು, ನಿಮ್ಮ ತಾಯಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾರಂತೆ,
ಅವಳ ಸಹಿತ ಅವಳನ್ನು ಮಾತಾಡ್ಸೋದಕ್ಕೆ ಯಾರೂ ಕೂಡ ಬರ್ತಾ ಇಲ್ವಂತೆ. ಇನ್ನು ನೆರವಿಗೆ ಎಲ್ಲಿ ಬರ್ತಾರೆ, ಇನ್ನೂ ಎಳಗೂಸು ನಿನ್ನೆಯಿಂದ ಬರ್ತಾ ಇದ್ದಾಳೆ, ಮಂಕು ಹಿಡ್ದಂಗೆ ಕೊಡ್ತಾಳ, ಮತ್ತೆ 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 ಬರ್ತಾಳೆ ಹೋಗ್ತಾ ಇದ್ದಾಳೆ ಮನೆಗೆ ಅಂದಾಗ ಜಗದೇವ ಅವನದಕ್ಕೆ ಸ್ಪಂದಿಸೋದೇ ಇಲ್ಲ. ಸುಮ್ಮನಿರಲೆ, ನೀ ಅಳಬ್ಯಾಡಿಲ್ಲೇ, ಕೂತ್ರೆ ಕೂಡಲಿ, ಎಷ್ಟೊತ್ತು ಅಂತ ಕೊಡ್ತಾಳ. ಅತ್ತೆ ಆರೈಕೆ ಮಾಡೋದದ ಹೋಗ್ತಾಳ. ನಾ ಏಟು ಮೋಜು ಮಾಡೋಕ್ಕೆ ಬಂದಿದ್ದೇನೆ, ಇಲ್ಲಿ ಧರ್ಮದ ಸಲುವಾಗಿ ತ್ಯಾಗ ಮಾಡೀನಿ, ಬ್ರಹ್ಮಚರ್ಯ ವ್ರತ ಕೈಕೊಂಡೀನಿ, ಅಷ್ಟು ತಿಳಿಯೋದಿಲ್ಲ ಅವರಿಗೆಲ್ಲ. ಹಿಂಗೆ ಯಾಕೆ ನಾನು ತಪ್ಪು ಮಾಡ್ದಂಗೆ ನನ್ನ ಬೆನ್ನು ಹತ್ತಿರಿ ನೀವೆಲ್ಲ ಅಂತಾನೆ. ಅಂದರೆ ಅವನ ಸಂಸಾರದ ಜವಾಬ್ದಾರಿಯನ್ನು ಕೂಡ ಅವನು ಮರೆತು ಬಿಟ್ಟಿದ್ದಾನೆ. ಅವನೊಬ್ಬ ಈ ಹುಚ್ಚು ಆವೇಶದಲ್ಲಿ ಶರಣರ ಬಗ್ಗೆ ಆ ಯುವಕರ ಗುಂಪು ಹೇಗೆ ವರ್ತಿಸ್ತಾ ಇತ್ತು ಅನ್ನೋದಕ್ಕೆ ಜಗದೇವನ ಒಂದು ಪಾತ್ರವನ್ನು ಇಲ್ಲಿ ನಾಟಕಕಾರರು ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಅವನು ತನ್ನ ಹೆಂಡತಿ, ತನ್ನ ಮಗು, ತನ್ನ ಮನೆಯ ಜವಾಬ್ದಾರಿಯನ್ನು ಬಿಟ್ಟು ಈ ರೀತಿಯ ಶರಣರ ಜೊತೆ ಸೇರಿಕೊಂಡಂದರೆ ಯುವ ಶರಣರೆಲ್ಲ ಸೇರಿಕೊಂಡು ಹೋರಾಟದ ಮನೋಭಾವದಲ್ಲೇ ತೊಡಗಿದ್ದಾರೆ ಅನ್ನೋದನ್ನು ಇಲ್ಲಿ ಸೂಚ್ಯವಾಗಿ ನಾಟಕಕಾರರು ಹೇಳ್ತಿದ್ದಾರೆ ಅಂತ. ಮತ್ತು ಮುಂದಿನ ದೃಶ್ಯದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡೋಣ. ಇನ್ನೆಲ್ಲ ಚಿಕ್ಕ ಚಿಕ್ಕ ದೃಶ್ಯಗಳಿವೆ, ಆದರೂ ಕೂಡ ಒಂದು ಕತೆ ಬಹಳ ವೇಗವಾಗಿ ಓಡ್ತದೆ ಅಂತ ತಿಳಿಸ್ತಾ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ದಯವಿಟ್ಟು ನೀವೆಲ್ಲರೂ ಅಭಿಪ್ರಾಯಗಳನ್ನು ತಿಳಿಸಿ, ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಅಂತ ನಿಮ್ಮನ್ನಲ್ಲಿ ಮನವಿ ಮಾಡ್ಕೊತೀನಿ. ಆತ್ಮೀಯರೆಲ್ಲರಿಗೂ ತಲೆದಂಡ ನಾಟಕ